ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಸ್ಮಯ ಡೈರೀಸ್ ಯೂಟ್ಯೂಬ್ ಚಾನಲ್. ಇವತ್ತು ನನಗೆ ಸರ್ಪ್ರೈಸಿಂಗ್ ಆ್ಯಂಡ್ ಸ್ಪೆಷಲ್ ಡೇ. ಎಂತಕ್ಕೆ ಅಂತ ಹೇಳಿದರೆ ಪ್ರೈಡ್ ಆಫ್ ಕರ್ನಾಟಕ 2025 ಅವಾರ್ಡ್ಗೆ ನಾನು ಸೆಲೆಕ್ಟ್ ಆಗಿದ್ದೀನಿ. ಸೊ ಈ ಒಂದು ರೀಸನ್ಗೆ ಇವತ್ತು ನಾನು ತುಂಬ ಪಾಸಿಟಿವ್ ಆಗಿ ತುಂಬ ಖುಷಿಯಾಗಿದ್ದೇನೆ. ಆ್ಯಸ್ ಯೂಶ್ವಲ್ ಬೇಗ ಎದ್ದಿರ್ತೀನಿ. ನಾರ್ಮಲ್ ಆಗಿ ಮಾರ್ನಿಂಗ್ ರೂಟೀನ್ಸ್ ಎಲ್ಲ ಮುಗಿಸ್ಕೊಂಡು ಇವತ್ತು ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ. ಬಗೆಗೆ ವೆಯ್ಟ್ ಮಾಡ್ತಾ ಇದ್ದೆ. ಇವ್ರು ಬಂದು ರೇವಣ್ಣ ಅಂಕಲ್ ಅಂತ. ಹಾಯ್ ರೇವಣ್ಣ ಅಂಕಲ್. ಇವರು ರೇವಣ್ಣ ಅಂಕಲ್ ಅಂತ. ರೇವಣ್ಣ ಅಂಕಲ್ ಬಗ್ಗೆ ನಾನು ಮಾತಾಡಲೇಬೇಕು. ಇವರು ಇಲ್ಲಿ ಬಗ್ಗಿನ ಡ್ರೈವ್ ಮಾಡ್ತಾರೆ. ತುಂಬ ವರ್ಷಗಳಿಂದ ಕೆಲಸ ಮಾಡ್ತಿದ್ದಾರೆ. ನಾನು 4 ಇಯರ್ಸಿಂದ ಅಂಕಲ್ನ ನೋಡ್ತಾ ಬಂದಿದ್ದೀನಿ. ಅವ್ರು ನನಗೆ ಫ್ಯಾಮ್ಲಿ ತರಹ. ಎವ್ರಿ ಡೇ ನನಗೆ ತುಂಬ ಪ್ರೈಸ್ ಮಾಡ್ತಿರ್ತಾರೆ, ಕೇರ್ ಮಾಡ್ತಿರ್ತಾರೆ, ನನ್ನ ಬಗ್ಗೆ ತುಂಬ ಕಾಳಜಿ ವಹಿಸ್ತಾ ಇರ್ತಾರೆ. ನನ್ನ ಒಂಥರ ಸ್ವಂತ ಮಗಳು ಥರ ಮಾತಾಡ್ತಾರೆ, ಪ್ರೀತಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನನಗೆ ತುಂಬ ಮನೆ ಊಟ ಅಂದರೆ ತುಂಬ ಇಷ್ಟ. ನಾನು ಎವ್ರಿ ಫ್ರೈಡೇ ಮೈಸೂರಿಗೆ ಹೋಗ್ತೀನಿ. ಮೈಸೂರಿಗೆ ಹೋದಾಗ ಚಾಮುಂಡೇಶ್ವರಿ ಅಮ್ಮನ ನೋಡ್ಕೊಂಡು ಬರ್ತೀನಿ. ಹಾಗೆ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬರ್ತೀನಿ. ಫ್ಯಾಮ್ಲಿಯಿಂದ ದೂರ ಇರೋರಿಗೆ ಗೊತ್ತಿರುತ್ತೆ ಊಟದ ಬೆಲೆ ಏನು ಅಂತ, ಮನೆ ಊಟದ ಬೆಲೆ ಏನು ಅಂತ. ಸೊ ನನಗೆ ಆ್ಯಕ್ಚುಲಿ ನಾನೇ ಕುಕ್ ಮಾಡ್ಕೊಳ್ತೀನಿ. ಸಮ್ಟೈಮ್ ನಾನು ಹೊರಗಡೆ ತಿಂತೀನಿ. ಬಟ್ ನನಗೆ ಅಂಕಲ್ ಬಂದು ಏನಂದರೆ ಅವ್ರ ಮನೇಲಿ ಮಾಡೋ ಮೊಳಕೆ ಹುಳಿ ಸಾರು ಆಗಿರ್ಬೋದು, ಮುದ್ದೆ ಆಗಿರ್ಬೋದು, ಅನ್ನ ಸಾಂಬಾರುಗಳಾಗಿರ್ಬೋದು, ವೆರೈಟಿ ಫುಡ್ಗಳನ್ನ ನಂಗೆ ತೊಗೊಬಂದು ಕೊಡ್ತಾರೆ. ನಾನು ಯೂಶ್ವಲಿ ಅವರು ಡೈಲಿ ಸಿಗುವಾಗ ಏನು ಅಂಕಲ್ ಹೇಗಿದ್ದೀರಾ ಅಂತ ಕೇಳಲ್ಲ, ಇವತ್ತು ಏನು ಸ್ಪೆಷಲ್, ಏನು ಊಟ ಅಂತ ಕೇಳ್ತೀನಿ. ಅವ್ರು ತೊಗೊಂಬರೋ ಲಂಚ್ ಬಾಕ್ಸ್ನ ನಾನು ಇಸ್ಕೊಂಡು ಅಂಕಲಿಗೆ ನಾನು ಬಿರಿಯಾನಿ ಅದು ಇದು ಆರ್ಡರ್ ಮಾಡಿಕೊಡ್ತೀನಿ. ನನಗೆ ಅವ್ರ ಮನೆ ಊಟ ಅಂದರೆ ತುಂಬ ಇಷ್ಟ. ಆ್ಯಂಡ್ ಅವ್ರ ಮನೆ ಊಟನೇ ನಂಗೆ ತುಂಬ ಇಷ್ಟ. ಯೂಶ್ವಲಿ ಅಂಕಲ್ ನನಗೆ ಊಟ ಬಂದು ಕೊಡ್ತಾರೆ. ಹಾಗೆ ತುಂಬ ಕೇರ್ ಮಾಡ್ತಾರೆ ನನಗೆ. ಸ್ವಾರ್ಥದ ಜಗತ್ತಿನಲ್ಲಿ ಈ ರೀತಿ ಒಂದು ವ್ಯಕ್ತಿನ ನೋಡಿ ನಂಗೆ ತುಂಬ ಖುಷಿಯಾಗುತ್ತೆ. ಅಂಕಲ್ ಈಸ್ ವೆರಿ ಸ್ಪೆಷಲ್ ಟು ಮೀ. ನನಗೆ ತುಂಬ ಖುಷಿ ಅವರಂದರೆ. ಅವರಿಗೂ ನನ್ನಂದರೆ ತುಂಬ ಇಷ್ಟ. ಅವ್ರಿಗೆ ನನ್ನ ಅವರಿಗೊಂದು ಯೋಚನೆ ಏನಂದರೆ ನಾನು ಮದುವೆ ಆಗಬೇಕು ಅಂತ. ಯಾವುದೇ ಹುಡುಗನ ನೋಡಿದ್ರು ವಿಸ್ಮಯ ಮದುವೆ ಆಗು ಅಂತ ಸಹ ಹೇಳ್ತಿರ್ತಾರೆ. ಬಟ್ ಖುಷಿ ಆಗುತ್ತೆ. ಅಂದರೆ ಇಷ್ಟೊಂದು ಕನ್ಸರ್ನ್, ಇಷ್ಟೊಂದು ಕೇರ್ ಒಂದು ವ್ಯಕ್ತಿಯಿಂದ ಅನ್ಕಂಡೀಷ್ನಲ್ ಲವ್ ಸಿಗ್ತಿರೋದು ನನಗೆ ಐ ಆಮ್ ಸೋ ಬ್ಲೆಸ್ಡ್ ಅಂತ ಹೇಳ್ಕೊಳ್ತೀನಿ. ಅಂಕಲ್ ಬಗ್ಗೆ ಮಾತಾಡ್ತಿದ್ರೆ ಮಾತೇ ಮುಗಿಯೋದಿಲ್ಲ. ಸೊ ಜಿಮ್ಮಿಗೆ ಬಂದು 30 ಮಿನಿಟ್ಸ್ ಕಾರ್ಡಿಯೋ ಮಾಡಿಕೊಂಡೆ. ಹಾಗೆ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಸ್ಟ್ರೆಚಿಂಗ್ ಎಲ್ಲ ಮಾಡಿ ಸ್ವಲ್ಪ ಸ್ಟೀಮ್ ತೊಗೊಂಡೆ. ಇವತ್ತು ಸ್ಟೀಮ್ ತೊಗೊಂಡು ಸೋನಾ ಬಾತ್ ತೊಗೊಂಡು ಮನೆಗೆ ಬಂದು ಇವಾಗ ಫ್ರೂಟ್ಸ್ ತಿಂತಾ ಇದ್ದೀನಿ. ಹಾಗೆ ಇವತ್ತು ಅವಾರ್ಡ್ ಇವೆಂಟಿಗೆ ನಾನು ಸ್ಯಾರಿ ಹಾಕ್ಕೊಳ್ತಾ ಇದ್ದೀನಿ, ಕಾಂಜೀವರಂ ಸ್ಯಾರಿ. ಈ ಸೀರೆ ತಂದು ಆಲ್ಮೋಸ್ಟ್ 6 ಮಂತ್ಸ್ ಮೇಲೆ ಆಯಿತು. ತಂದು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸಿ ಯಾವುದಾದ್ರು ಒಂದು ಸ್ಪೆಷಲ್ ಡೇ ದಿನ ಹುಡ್ಕೊಳ್ಬೇಕು ಅಂತ ವೆಯ್ಟ್ ಮಾಡ್ತಿದ್ದೆ. ಬಟ್ ಇವತ್ತು ಒಂದು ಸ್ಪೆಷಲ್ ಡೇ ಆಗಿರೋದ್ರಿಂದ ಇವತ್ತು ಈ ಸ್ಯಾರಿನ ಹುಡ್ಕೊಳ್ಳೋ ಭಾಗ್ಯ ಇವತ್ತು ನನಗೆ ಬಂತು ಅನಿಸುತ್ತೆ. ಇವ್ರು ಬಂದು ರಂಜು ಅಂತ ಮೇಕಪ್ ಆರ್ಟಿಸ್ಟ್. ಇವರಿಗೆ ನಾನು ಅಂದರೆ ತುಂಬ ಇಷ್ಟ. ಹಾಗೆ ನನಗೆ ಅವರು ಅಂದರೆ ತುಂಬ ಇಷ್ಟ ಆ್ಯಕ್ಚುಲಿ. ಇವರು ತುಂಬ ಚೆನ್ನಾಗಿ ಮೇಕಪ್ ಮಾಡ್ತಾರೆ. ಹಾಗೆ ತಕ್ಷಣ ನಾನು ಒಂದು ಶಾರ್ಟ್ ಟೈಮಲ್ಲಿ ರಂಜು ನನಗೆ ಮೇಕಪ್ ಬೇಕು, ಒಂದು ಸಿಂಪಲ್ ಲುಕ್ ಬೇಕು, ಹಾಗೆ ಫ್ರೀ ಹೇರ್ ಬೇಕು, ಒಂದು ನ್ಯಾಚುರಲ್ ಲುಕ್ ಬೇಕು ಅಂತ ಹೇಳಿದೆ. ತಕ್ಷಣ ಬಂದು ನನಗೆ ರೆಡಿ ಮಾಡಿಕೊಟ್ರು ಇವೆಂಟಿಗೆ. ತುಂಬ ಚೆನ್ನಾಗಿ ನ್ಯಾಚುರಲ್ ಆಗಿ ಇತ್ತು. ಹಾಗೆ ಫ್ರೀ ಹೇರ್ ಬಿಡಿ ಅಂತ ಹೇಳಿದ್ದೆ. ನನಗೆ ಯಾವುದೇ ರೀತಿ ಕರ್ಲ್ಸ್ ಆಗಲಿ ಇನ್ನೊಂದಾಗಲಿ ಏನೂ ಬೇಡ. ಬಿಕಾಸ್ ನಾನು ನ್ಯಾಚುರಲ್ ಆಗಿನೇ ಸಿಲ್ಕಿ ಹೇರ್ ಇರೋದ್ರಿಂದ ಸಿಂಪಲ್ ಲುಕ್ ಬೇಕು ಅಂತ ಹೇಳಿದ್ದೆ. ಹಾಗೆ ನನಗೆ ತುಂಬ ಚೆನ್ನಾಗಿ ಮೇಕಪ್ ಮಾಡಿಕೊಟ್ರು. ಸ್ಯಾರಿ ಸಹ ತುಂಬ ಚೆನ್ನಾಗಿ ಡ್ರೇಪ್ ಮಾಡಿಕೊಟ್ರು. ಹಾಗೆ ಒಂದು ಕ್ವಾಲಿಟಿ ಟೈಮ್ನ ಅವರೊಟ್ಟಿಗೆ ನಾನು ತುಂಬ ಚೆನ್ನಾಗಿ ಸ್ಪೆಂಡ್ ಮಾಡಿದೆ. ಇವ್ರ ಪೇಜ್ನ ನೀವು ಬೇಕಾದ್ರೆ ಹೋಗಿ ಫಾಲೋ ಮಾಡ್ಬೋದು, ರಂಜು ಮೇಕವರ್ ಅಂತ. ತುಂಬ ಸೆಲೆಬ್ರಿಟೀಸ್ಗಳಿಗೆಲ್ಲ ಮೇಕಪ್ ಮಾಡಿದ್ದಾರೆ, ಬ್ರೈಡಲ್ಸ್ಗೆಲ್ಲ ಚೆನ್ನಾಗಿ ಬಂದಿದೆ ಮೇಕಪ್ಸ್ ಎಲ್ಲ. ನನಗೆ ಇವ್ರ ಹತ್ರ ಇನ್ನೂ ತುಂಬ ಚೆನ್ನಾಗಿ ಮೇಕಪ್ ಮಾಡಿಸ್ಕೋಬೇಕು ಅಂತ ಇಷ್ಟ. ಬಟ್ ನಾನು ವೆರಿ ಸಿಂಪಲ್ ಮೇಕಪ್ನ ಲೈಕ್ ಮಾಡ್ತೀನಿ. ಹಾಗೆ ಹೇರ್ ಸ್ಟೈಲ್ ಅಂತ ಬಂದಾಗ ಯಾವಾಗಲೂ ಫ್ರೀ ಹೇರ್ ಬಿಟ್ಕೊಂಡಿರ್ತೀನಿ. ಸೊ ಹಾಗಾಗಿ ನಾನು ಯಾವಾಗಾದ್ರೂ ಒಂದು ಒಳ್ಳೆ ಇವೆಂಟ್ ಇರುವಾಗ ನಾನು ಬೇರೆ ಲುಕ್ನ ಟ್ರೈ ಮಾಡ್ತೀನಿ. ಇವತ್ತಿನ ಒಂದು ಸಿಂಪಲ್ ಲುಕ್ ಸಾಕು ಅಂತ ಹೇಳಿದ್ದೆ. ಹಾಗಾಗಿ ಇವತ್ತು ಈ ಲುಕ್ನ ಅವ್ರು ಮಾಡಿಕೊಟ್ರು. ಥ್ಯಾಂಕ್ ಯು ಸೋ ಮಚ್ ರಂಜು. ಐ ಲವ್ ಯು ತುಂಬ. ಥ್ಯಾಂಕ್ ಯು ಸೋ ಮಚ್ ರಂಜು. ಮೇಕಪ್ ತುಂಬ ಚೆನ್ನಾಗಿ ಬಂದಿದೆ. ಐ ಲವ್ ಯು ಸೋ ಮಚ್. ಲವ್ ಯು ಟು. ರಂಜು ಅವರಿಗೆ ಬಾಯ್ ಹೇಳಿ ನಾನು ಅವಾರ್ಡ್ ಇವೆಂಟಿಗೆ ಬಂದೆ. ಆವಾಗ ತಾನೇ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿತ್ತು. ನನ್ನನ್ನು ಅವ್ರು ಸೆಲೆಕ್ಟ್ ಮಾಡಿರೋದು ಬಂದು ಬೆಸ್ಟ್ ಮೋಟಿವೇಶ್ನಲ್ ಸ್ಪೀಕರ್ ಆ್ಯಂಡ್ ಮ್ಯಾನಿಫೆಸ್ಟೇಷನ್ ಕೋಚ್ ಅಂತ. ಒಂಥರ ಪ್ರೌಡ್ ಮೂಮೆಂಟ್ ಅನಿಸ್ತಿತ್ತು, ನರ್ವಸ್ ಅನಿಸ್ತಿತ್ತು ನನಗೆ. ಇದು ನನ್ನ 29th ಅವಾರ್ಡ್ ಆಗಿದ್ರು ಸಹ ಇನ್ನೂ ಫಸ್ಟ್ ಟೈಮ್ ಅವಾರ್ಡ್ ತೊಗೊಳ್ಳೋ ಥರನೇ ಫೀಲ್ ಇರುತ್ತೆ. ಆ ಒಂದು ಎಮೋಷನ್ಸ್ನ ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗಲ್ಲ. ತುಂಬ ಖುಷಿಯಾಗಂತೂ ಇದ್ದೆ. ಬಟ್ ಇನ್ನೂ ಒಂದು ಸರ್ಪ್ರೈಸ್ ಕಾದಿತ್ತು ನನಗೆ. ನಾನು ಇಲ್ಲಿಗೆ ಬಂದಿದ್ದು ಅವಾರ್ಡಿ ಆಗಿ. ಬಟ್ ನನಗೆ ಶ್ರೀನಿವಾಸ್ ಅವರು ಅಂದರೆ
ಪ್ರೈಡ್ ಆಫ್ ಕರ್ನಾಟಕ ಐಕಾನ್ ಬಿಸ್ನೆಸ್ ಮ್ಯಾಗ್ಝಿನ್ ಅವರು ನನ್ನ ಸೆಲೆಕ್ಟ್ ಮಾಡಿರೋದು ಬಂದು ಅವಾರ್ಡಿ ಆಗಿ. ಬಟ್ ನನ್ನನ್ನು ಅವರು ಸ್ಟೇಜ್ ಮೇಲೆ ಚೀಫ್ ಗೆಸ್ಟ್ ಆಗಿ ಕರೆದ್ರು. ನನಗೆ ಅದು ಇನ್ನೂ ತುಂಬ ಸರ್ಪ್ರೈಸಿಂಗ್ ಆಗಿತ್ತು, ಶಾಕಿಂಗ್ ಆಗಿತ್ತು. ಬಟ್ ನಾನು ಆದರೂ ಖುಷಿಯಾಗೆ ಮೇಲೆ ಹೋದೆ ಸ್ಟೇಜ್ ಮೇಲೆ. ಬಟ್ ಆದರೆ ನನಗೆ ಫಸ್ಟ್ ಟೈಮ್ ನಾನು ಈ ರೀತಿ ಗ್ರೇಟ್ ಪರ್ಸ್ನಾಲಿಟಿ ಮತ್ತು ಗಣ್ಯ ವ್ಯಕ್ತಿಗಳ ಜೊತೆ ನಾನು ಸ್ಟೇಜ್ನ ಶೇರ್ ಮಾಡಿದ್ದು ನನಗೆ ಒಂಥರ ಪ್ರೌಡ್ ಮೂಮೆಂಟ್, ನರ್ವಸ್, ಲೈಕ್ ಮಿಕ್ಸ್ಡ್ ಎಮೋಷನ್ಸ್. ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗಲಿಲ್ಲ. ಬಟ್ ತುಂಬ ಖುಷಿ ತಂದು ಕೊಡ್ತು. ತಪ್ಪು ಮಾಡಿದಂಥವ್ರಿಗೆ ಒಂದು ಸರಿ ದಾರಿಗೆ ತರುವಂತ ಕೆಲಸ ಸಾಕಷ್ಟು ಮಾಡಿದ್ದಾರೆ ಅವರು. ಸುವರ್ಣ ವಾಹಿನಿ ಆಗಿರ್ಬೋದು, ರಾಧಾಕೃಷ್ಣನ್ ಅವರು ವೇದಿಕೆ ಮೇಲೆ ಇದ್ದಾರೆ. ಇವರು ಬಹಳ ದೊಡ್ಡ ಮೋಟಿವೇಶನ್ ಸ್ಪೀಕರ್ ಮತ್ತು ಫೌಂಡರ್ ಆಫ್ ವಿಸ್ಮಯ ಲೋಕ ಮೋಟಿವೇಶನ್ ಸ್ಪೀಕರ್ ಅಂಡ್ ಮ್ಯಾನಿಫೆಸ್ಟೇಷನ್ ಕೋಚ್. ಇವರಿಗೆ ಬೆಸ್ಟ್ ಮೋಟಿವೇಶನ್ ಸ್ಪೀಕರ್ ಅಂಡ್ ಮ್ಯಾನಿಫೆಸ್ಟೇಷನ್ ಕೋಚ್ ಒಂದು ಪ್ರಶಸ್ತಿ ಸಿಗ್ತದೆ. ಅವರ ಒಂದು ಮೋಟಿವೇಶನ್ ಸ್ಪೀಚ್ ನೀವು ಕೇಳಬೇಕು. ಅವರ ಒಂದು ವೆಬ್ಸೈಟ್ಗೆ ಹೋಗಿ ನೋಡಿ. ಅವರು ಏಕೆಂದರೆ ಎಷ್ಟೋ ಜನಗಳ ಮಾತಿಂದ ನಮ್ಮ ಮನ ಪರಿವರ್ತನೆ ಆಗುತ್ತೆ. ಅಂತ ಅದ್ಭುತವಾದ ಮಾತುಗಳನ್ನ ಆಡ್ತಾರೆ ವಿಸ್ಮಯ ಗೌಡ ಅವರು. ಕಂಗ್ರ್ಯಾಚುಲೇಷನ್ಸ್. ಈಗ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಸ್ಮಯ ಅಂತ. ಆಮೇಲೆ ಲಾ ಆಫ್ ಅಟ್ರಾಕ್ಷನ್ ಕೋಚ್ ಆ್ಯಂಡ್ ಮ್ಯಾನಿಫೆಸ್ಟೇಷನ್ ವರ್ಕ್ಶಾಪ್ ಮಾಡ್ತೀನಿ. ಡಾಕ್ಟರ್ ಅಂಜನಪ್ಪ ಸರ್ ಇವಾಗ ತಾನೇ ಹೊರಟರು. ಅವ್ರ ಮುಂದೆ ಮಾತಾಡೋಕ್ಕೆ ತುಂಬ ಖುಷಿಯಾಗಿದ್ದೆ ನಾನು ಆ್ಯಕ್ಚುಲಿ. ಯಾಕೆಂದರೆ ಅವರೇ ನನ್ನ ಇನ್ಸ್ಪಿರೇಷನ್ ಆ್ಯಂಡ್ ರೋಲ್ ಮಾಡೆಲ್. ನಾನು ಬ್ಯಾಂಗ್ಳೂರ್ ಬಂದು 13 ಇಯರ್ಸ್ ಆಗ್ತಾ ಬಂತು. ನಾರ್ಮಲ್ ಮಿಡಲ್ ಕ್ಲಾಸ್ ಹುಡುಗಿ ನಾನು. ಯಾವುದೇ ರೀತಿ ಬ್ಯಾಕ್ ಸಪೋರ್ಟ್ ಇಲ್ಲದೆ ನಾನು ಬ್ಯಾಂಗ್ಳೂರಿಗೆ ಬಂದು ನನ್ನ ಒಂದು ಪ್ಯಾಷನ್ ಸಹ ಫಾಲೋ ಮಾಡಿಕೊಂಡು ನನ್ನ ವರ್ಕ್ಗಳನ್ನ ಮಾಡಿಕೊಂಡು ನಾನೇನು ಕಲಿತೆ, ನನ್ನ ಒಂದು ಲರ್ನಿಂಗ್ ಪ್ರೋಸೆಸ್ ಏನಿತ್ತು ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ, ಮ್ಯಾನಿಫೆಸ್ಟೇಷನ್ಸ್ ಬಗ್ಗೆ, ಅದನ್ನು ನಾನು ಪಾಸಿಟಿವಿಟಿ ಸ್ಪ್ರೆಡ್ ಮಾಡ್ತಾ ಬಂದೆ. ಅದರಲ್ಲಿ ನಾನು ಇವತ್ತವರೆಗೆ ಒಂದು 7 ವರ್ಷದಲ್ಲಿ 3.5 ಲಕ್ಷ ಜನಕ್ಕೆ ನಾನು ಗೈಡ್ ಮಾಡಿದ್ದೀನಿ. ಎಲ್ಲರೂ ಹ್ಯಾಪಿಯಾಗಿ ಪೀಸ್ಫುಲ್ಲಾಗಿ ಬದುಕ್ತಿದ್ದಾರೆ. ಎಲ್ಲರಿಗೂ ಮ್ಯಾನಿಫೆಸ್ಟೇಷನ್, ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗಿದ್ದೆ. ಬಟ್ ನನಗೆ ಖುಷಿ ಕೊಡ್ತಿರೋದಂದರೆ ಇವತ್ತಿನ ದಿನ ಇಷ್ಟು ಅವಾರ್ಡ್, ಯಾಕಂದರೆ ನಾನು ಇಲ್ಲಿ ತನಕ 2022 ಇಂದ ವಾಲ್ ಆಫ್ ಫ್ರೇಮ್ ಅವಾರ್ಡ್ ಆಗಿರ್ಬೋದು, ವಿಶ್ವೇಶ್ವರಯ್ಯ ಅವಾರ್ಡ್ ಆಗಿರ್ಬೋದು, ಸ್ಟೇಟ್ ಅವಾರ್ಡ್ಸ್ ಬಂತು ನನಗೆ 2. ಇಲ್ಲಿವರೆಗೂ ನಾನು 28 ಅವಾರ್ಡ್ ತೊಗೊಂಡಿದ್ದೀನಿ. ಬಟ್ ಇದು ನನ್ನ 29th ಅವಾರ್ಡ್. ಬಟ್ ಆದರೂ ನನಗೆ ಮನಸ್ಸಿಗೆ ತುಂಬ ನೆಮ್ಮದಿ ಅನಿಸ್ತಿತ್ತು. ಏನೋ ಅಚೀವ್ ಮಾಡಿದ್ದೀನಿ, ಏನೋ ಪ್ರೌಡ್ ಮೂಮೆಂಟ್ ಅನಿಸ್ತಿತ್ತು. ಆ್ಯಂಡ್ ನನ್ನ ಲೈಫಲ್ಲಿ ನಾನು ಅಪ್ಸ್ ಆ್ಯಂಡ್ ಡೌನ್ಸ್ ತುಂಬ ನೋಡಿದ್ದೀನಿ. ಎಷ್ಟೋ ಸಲ ನಾನು ಗಿವ್ ಅಪ್ ಮಾಡಿಬಿಡಬೇಕು ಅಂತ ಅಂದ್ಕೊಳ್ತಿದ್ದೆ. ಆದರೂ ನಾನು ತುಂಬ ಸ್ಟ್ರಾಂಗ್ ಆಗಿ ಮುಂದೆ ಬಂದು, ಇಲ್ಲ ನಾನು ಈ ಆತ್ಮ ಅಂತ ಏನು ಕೊಟ್ಟಿರೋದು ಅದು ನನ್ನ ಪರಮಾತ್ಮ, ಲೈಕ್ ನಾನು ಯಾವತ್ತೂ ಗಿವ್ ಅಪ್ ಮಾಡಬಾರ್ದು. ಪಾಸಿಟಿವ್ ಮೈಂಡ್ಸೆಟ್ಟಿಂದ ನಾನು ನಾನು ಮುಂದೆ ಬರ್ತಾ ಇದ್ದೀನಿ. ಅಂದರೆ ಲೈಕ್ ಇವತ್ತಿನ ದಿನ ಅದನ್ನು ನನಗೆ ಮಿಕ್ಸ್ಡ್ ಎಮೋಷನ್ ಅನಿಸ್ತು. ಈ ಸ್ಟೇಜ್ನ ನಾನು ಶೇರ್ ಮಾಡ್ಕೊಂಡಿದ್ದು. ಹಾಗೆ ನನಗೆ ಡಾಕ್ಟರ್ ಅಂಜನಪ್ಪ ಅಂದರೆ ನನಗೆ ರೋಲ್ ಮಾಡೆಲ್. ಆ್ಯಕ್ಚುಲಿ ಅವರನ್ನು ನೋಡ್ಕೊಂಡು ನಾನು ಬೆಳೆದಿದ್ದೀನಿ. ಆ್ಯಂಡ್ ತುಂಬ ಜನ ಲೈಕ್ ಕಮಿಷನರ್ಸ್ ಆಗಿರ್ಬೋದು, ಮೀಡಿಯಾ ಪೀಪಲ್ ಆಗಿರ್ಬೋದು, ಎಲ್ಲರೂ ಇದ್ದರು. ಎಲ್ಲರೊಟ್ಟಿಗೆ ನಾನು ಒಬ್ಬಳು ಅಂದಿದ್ದು ನೋಡಿ ನಂಗೆ ತುಂಬ ಖುಷಿ ಆಯಿತು. ಹಾಗೆ 1-2 ಮಾತು ಸ್ಪೀಚ್ ಮಾಡಿದೆ. ಹಾಗೆ ಅವಾರ್ಡ್ಸ ತೊಗೊಂಡೆ. ತುಂಬ ಖುಷಿ ಕೊಟ್ಟ ಮೂಮೆಂಟ್ ಇದು. ಇವತ್ತು ನನ್ನ ಬೆಸ್ಟ್ ಡೇ ಇನ್ ಮೈ ಲೈಫ್ ಅಂತಲೇ ಹೇಳ್ಬೋದು. ನಂಗೆ ತುಂಬ ಖುಷಿ ಅಂತೂ ಆಯಿತು. ಥ್ಯಾಂಕ್ ಯು ಸೋ ಮಚ್. ನನ್ನ ರೆಕಗ್ನೈಸ್ ಮಾಡಿ, ನನ್ನ ಒಂದು ಟ್ಯಾಲೆಂಟ್ ಆಗಿರ್ಬೋದು, ನನ್ನ ಒಂದು ಹಾರ್ಡ್ ವರ್ಕ್ ಆಗಿರ್ಬೋದು, ನನ್ನನ್ನು ರೆಕಗ್ನೈಸ್ ಮಾಡಿ ಈ ಅವಾರ್ಡ್ನ ನನಗೆ ಅಂತ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಆ್ಯಂಡ್ ಈ ಟೀಮ್ ಮೆಂಬರ್ಸ್ಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಕೃಷ್ಣಂ ಒಂದೇ ಜಗದ್ಗುರು, ರಾಧೇ ರಾಧೆ ಅಂತ ಹೇಳ್ತಾ ತುಂಬ ಖುಷಿಯಿಂದ ಅವಾರ್ಡ್ ತೊಗೊಂಡು ಮನೆಗೆ ಬಂದೆ. ನನ್ನ ಒಂದು ವಾಲ್ಗಳಲ್ಲಿ ಲೈಕ್ 1 more ಹ್ಯಾಡೆಡ್ ಅಂತ ಹೇಳ್ಬೋದು. ಈ ಅವಾರ್ಡ್ ಆ್ಯಕ್ಚುಲಿ ನಾನು ನನ್ನ ಒಂದು 3.5 ಲಕ್ಷ ಜನಕ್ಕೆ ನಾನು ಏನು ಗೈಡ್ ಮಾಡಿದ್ದೀನಿ, ನನ್ನ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಈ ಅವಾರ್ಡ್ನ ನಾನು ಡೆಡಿಕೇಟ್ ಮಾಡ್ತೀನಿ. ಇವತ್ತು ನಿಮ್ಮಿಂದ ನಾನು ಲಾ ಆಫ್ ಅಟ್ರಾಕ್ಷನ್ ಕಲಿತೆ, ಪ್ರಾಕ್ಟೀಸ್ ಮಾಡಿದೆ. ನಾನೊಂದು 7-8 ಇಯರ್ಸಿಂದ ನಾನು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದು ಹಾಗೆ ಒಂದು ಪಾಸಿಟಿವಿಟಿನ ನಿಮಗೆಲ್ಲ ಸ್ಪ್ರೆಡ್ ಮಾಡ್ತಾ ಬಂದೆ. ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಿದ್ದೀರಾ. ಇವತ್ತು ವಿಸ್ಮಯ ಲೋಕ ಅಂತ ಏನಿದೆ ಅದು ನನ್ನ ಸ್ಟೂಡೆಂಟ್ಸ್ಗಳಿಂದ. ಅವರು ನನ್ನ ನಂಬಿ ನನಗೆ ಎನರ್ಜಿ ಎಕ್ಸ್ಚೇಂಜ್ ಮಾಡಿ ಅವ್ರ ಕಷ್ಟ ಸುಖಗಳನ್ನ ನನ್ನೊಟ್ಟಿಗೆ ನನ್ನ ಮೇಲೆ ನಂಬಿಕೆ ಇಟ್ಟು ಎಲ್ಲನೂ ಶೇರ್ ಮಾಡ್ಕೊಳ್ತಾರೆ. ವೆರಿ ಕಾನ್ಫಿಡೆನ್ಷಿಯಲ್ ಆಗಿ ನಾನು ಪ್ರತಿಯೊಬ್ಬರು ವಿಷಯಗಳನ್ನು ನನ್ನೊಳಗೆ ನಾನು ಇಟ್ಕೊಂಡಿದ್ದೀನಿ. ತುಂಬ ಜನಕ್ಕೆ ನಾನು ಹೀಲಿಂಗ್ ಮಾಡಿದ್ದೀನಿ, ಹೀಲ್ ಆಗಿದ್ದಾರೆ, ಕೌನ್ಸ್ಲಿಂಗ್ ಕೊಟ್ಟಿದ್ದೀನಿ. ತುಂಬ ಜನ ಲೈಫೇ ಬೇಡ ಅನ್ನೋರಿಗೆ, ಡಿಪ್ರೆಸ್ ಆಗಿದ್ದೀನಿ, ಲೈಫೇ ಬೇಡ ಅಂತ ಜೀವ ಕಳ್ಕೊಳ್ಳೋರ್ಗೂ ಸಹ ನಾನು ಒಂದು ಅಮ್ಮನಾಗಿ, ತಾಯಿಯಾಗಿ, ಲೈಕ್ ತಂಗಿಯಾಗಿ, ಅಣ್ಣನಾಗಿ, ಎಲ್ಲ ರೀತಿ ಲೈಕ್ ಅಂದರೆ ಒಂದು ಪರ್ಸನ್ ನಾನು ಎಲ್ಲ ಥರ ಒಂದು ಕ್ಯಾರೆಕ್ಟರ್ಸ್ನ ನಾನು ಅವರ ಒಂದು ಲೈಫಲ್ಲಿ ಪ್ಲೇ ಮಾಡಿದ್ದೀನಿ. ಒಂದು ಗುಡ್ ಫ್ರೆಂಡ್ಸ್ ಆಗಿ, ವೆಲ್ ವಿಷರ್ ಆಗಿ, ಮೆಂಟರ್ ಆಗಿ. ಸೊ ನಾನು ಅವ್ರ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟು, ಅವರೆಲ್ಲರೂ ನನಗೆ ಒಂದು ತುಂಬ ಇಂಪಾರ್ಟೆಂಟ್. ಆ್ಯಕ್ಚುಲಿ ಇವತ್ತು 29th ಅವಾರ್ಡ್ ಇದು ನನಗೆ ನಂಬೋದಕ್ಕೆ ಆಗಲ್ಲ. ಒಂದ್ಸಲ ಲೈಫ್ನ ಹಿಂದೆ ತಿರುಗಿ ನೋಡಿದರೆ ನಾವೆಷ್ಟು ಮುಂದೆ ಬಂದಿದ್ದೀನಿ ಅಂತ ಅನಿಸುತ್ತೆ. ನನಗೆ ಆ್ಯಕ್ಚುಲಿ ಇದು ತುಂಬ ಪ್ರೌಡ್ ಮೂಮೆಂಟ್ ಅಂತ ಹೇಳ್ಬೋದು. ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿಬಿಟ್ಟೆ ನನ್ನ ಜೀವನದಲ್ಲಿ. ಬಟ್ ಈ ಒಂದು ಅವಾರ್ಡ್
ಇನ್ಸ್ಟಾದಿಂದ ನಾನು ಸೆಲ್ಫ್ ಮೋಟಿವೇಟ್ ಮಾಡಿಕೊಂಡು ಇನ್ನೂ ತುಂಬ ಜನಕ್ಕೆ ನಾನು ಗೈಡ್ ಮಾಡ್ತೀನಿ. ಹಾಗೆ ನನ್ನ ಪ್ಯಾಷನ್ ಸಹ ನಾನು ಬಿಡಲ್ಲ, ಡೈರೆಕ್ಷನ್ ಏನಿದೆ ಅದನ್ನು ಸಹ ನಾನು ಮಾಡೋದಕ್ಕೆ ಮುಂದೆ ಹೋಗ್ತಾ ಇದ್ದೀನಿ. ಹಾಗೆ ನಾನು ಕ್ಲಾಸಸ್ಸು ಸಹ ಅಷ್ಟೇ, ಆಫ್ಲೈನ್ ಆನ್ಲೈನ್ ಯಾವಾಗಲೂ ನನಗೆ 365 ಡೇಸು ನಾನು ಕೆಲಸ ಮಾಡ್ತಿರ್ತೀನಿ. ಸೊ ಯಾರು ಬೇಕಾದ್ರೂ ನನ್ನ ವರ್ಕ್ಶಾಪ್ಗೆ ಜಾಯ್ನ್ ಆಗ್ಬೋದು. ಹಾಗೆ ಯಾರಿಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ, ಈಗ 5555 ಬಂದು ಆನ್ಲೈನ್ ಕ್ಲಾಸು, ಸೊ 25,000 ಬಂದು ಆಫ್ಲೈನ್ ಇರುತ್ತೆ. ಯಾರಿಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ ಅವರಿಗೆ ನಾನು ಯೂಶ್ವಲಿ 11 ರೂಪೀಸ್ ತೊಗೊಂಡು ಕ್ಲಾಸಸ್ನ ನಾನು ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿವರೆಗೂ. ಯಾರು ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು, ಈಸಿಯಾಗಿ ರೀಚ್ ಔಟ್ ಮಾಡ್ಬೋದು, DMಸ್ಗಳನ್ನ ಮಾಡಿ, ಮೆಸೇಜಸ್ಗಳಿಗೆ ನಾನು ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ರಿಯಲಿ 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 ಬ್ಯೂಟಿಫುಲ್ ಡೇ ಆ್ಯಂಡ್ ಮೆಮೊರೇಬಲ್ ಡೇ ಫಾರ್ ಮೀ. ಆ್ಯಂಡ್ ಥ್ಯಾಂಕ್ ಯು ಯೂನಿವರ್ಸ್.